ಈ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಮತ್ತು ಅದರಿಂದಾಗಿರುವಂತಹ ಅವಾಂತರವನ್ನು ನೋಡಿದ್ವಿ. ಇನ್ನು ಉತ್ತರ ಕರ್ನಾಟಕದ ಕಡೆ ಹೋಗೋಣ. ಅಲ್ಲೂ ಕೂಡ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸತತ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರ್ ಏನಿದೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗಿದೆ. 8 ಬೈಕು 4 ಕಾರುಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ವಿದ್ಯಾನಗರದಲ್ಲಿರುವ ಹುಬ್ಬಳ್ಳಿ ಶೆಲ್ಟರ್ ಅಪಾರ್ಟ್ಮೆಂಟು ಜಲಾವೃತವಾಗಿದೆ. ಮೇಲಿನ ಮಹಡಿಯಲ್ಲಿರುವಂತಹ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಳೆ ತಂದಂತಹ ಅವಾಂತರ. ಒಂದು ಕಡೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ರಸ್ತೆ ಮೇಲೆ ವಾಹನ ಸವಾರರ ಕಷ್ಟವನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಇಡೀ ರಾತ್ರಿ ನೀರನ್ನು ಹೊರಹಾಕುವುದರಲ್ಲಿಯೇ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೆಳಗೆ ಬರೋದಕ್ಕೂ ಆಗದೆ ಮೇಲೆ ಹೋಗೋದಕ್ಕೂ ಆಗದೆ ಪರಿಸ್ಥಿತಿ ಈ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಮುಂಗಾರು ಮಳೆ ಅಬ್ಬರ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಜೋರು ಅನ್ನೋದು ಗೊತ್ತಾಗ್ತಾ ಇದೆ. ತಾವಿರುವಂತಹ ಜಾಗದಲ್ಲಿ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ, ಹುಬ್ಬಳ್ಳಿ ಮಂದಿ ಯಾವ ರೀತಿ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಪ್ರೇಮ, ನಿಜಕ್ಕೂ ಕೂಡ ನಿನ್ನೆ ರಾತ್ರಿ ಸುರಿದಂಥ ಮಳೆ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ತಗ್ಗು ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇನ್ನು ಕೆಲವು ಕಡೆ ಕುಟುಂಬಗಳು ಒಂದು ಸಮುದಾಯ ಭವನಗಳಲ್ಲಿ ಒಂದು ಸುರಕ್ಷತೆಯನ್ನು ಪಡೆದಿರುವಂಥದ್ದು. ಈಗಾಗಲೇ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಮತ್ತು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ನಾನೀಗ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿದ್ದೇನೆ. ವಿದ್ಯಾನಗರದ ಒಂದು ಹುಬ್ಬಳ್ಳಿ ಶಟರ್ ಅಪಾರ್ಟ್ಮೆಂಟಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಿ, ಇಲ್ಲಿ ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆಯ ಪ್ರಮಾಣ ಇದು ಗ್ರೌಂಡ್ ಫ್ಲೋರ್ಗೆ ನೀರು ಅಕ್ಕಪಕ್ಕದ ಚರಂಡಿಗಳು ತುಂಬಿ ಅಲ್ಲಿರುವಂಥ ರಸ್ತೆ ನೀರು ಒಳಗಡೆ ನುಗ್ಗಿಯುವಂಥ ನೆಲೆಯಲ್ಲಿ ಒಳಗಡೆ 8 ಬೈಕ್ 4 ಕಾರುಗಳು ಫುಲ್ ಜಲಾವೃತಗೊಂಡಿದೆ. ಬೈಕ್ ಕಾರು ಕಾಣ್ತಾ ಇಲ್ಲ, ಅಷ್ಟರ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಇನ್ನು ಕೆಳಗಡೆ ಮೇಲಿರುವಂಥವರು ಕೂಡ ಕೆಳಗಡೆ ಬರದಂಥ ಪರಿಸ್ಥಿತಿ ಕೂಡ ಇರಿದೆ. ಯಾಕಂದರೆ ಕೆಳಗಡೆ ಎಲ್ಲವೂ ಕೂಡ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇತ್ತು. ಇನ್ನು ಕೆಳಗಡೆ ಒಂದು ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇತ್ತು, ಅದನ್ನು ಈಗ ಬರ್ತಾ ಇಲ್ಲ. ಹೀಗಾಗಿ ಅಪಾರ್ಟ್ಮೆಂಟ್ಗೆ ಒಂದು ವಿದ್ಯುತ್ ಕಡಿತವನ್ನು ಕೂಡ ನಿಲ್ಲಿಸಿರುವಂಥದ್ದು, ವಿದ್ಯುತ್ ಕಡಿತ ಮಾಡಲಾಗಿದೆ. ಇನ್ನು ಇಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಯಾವಾಗ ಇದು ಸಮಸ್ಯೆ ಸರ್? ಎಷ್ಟು ದಿನದಿಂದ ಇದು ಸಮಸ್ಯೆ ಆಗ್ತದೆ? ಇದು ಹೋದ ವರ್ಷ ಆಗಿತ್ತು ರೀ. ಹೋದ ವರ್ಷ ಆದಾಗ ಅದನ್ನು ಇದನ್ನು ಗಟ್ರ ಎಲ್ಲ ಒಂದು ಸ್ವಲ್ಪ ಸರಿ ಮಾಡ್ತೇನೆ ಅಂತ ಹೇಳಿದರು. ಬಟ್ ಇದು ಗಟ್ರ ನಾಮಕೆ ವಾಸ್ಯ ಮಾಡ್ಯಾರ. ಇದನ್ನೇನು ಒಂದು ನೀರು ಹೋಗೋದಿಲ್ಲ ರೀ. ಇಲ್ಲಿ ಈ ನೀರು ಹೋಗ್ಲಾರ್ದಕ್ಕೆ ಈ ದೊಡ್ಡ ಗಟ್ರ ಎಲ್ಲ ಪೂರ್ತಿ ಬಂದ್ ಮಾಡಿಕೊಂಡು ಅಲ್ಲಿಂದ ಬರ್ಬೇಕ್ರಿ. ಲೋಕಪ್ಪ ನಕಲ್ ಕಡೆಯಿಂದ ಆ ನೀರೆಲ್ಲ ಬಂದು ಇಲ್ಲಿ ನುಗ್ಗಿ ಬಿಡ್ತೈತೆ. ಮ್ಯಾಗಿಂದ ಉಣ್ಕಲ್ ಗುಡ್ಡದಾಗಿಂದ ಬರೋದು, ಅಲ್ಲಿಂದ ಲೋಕಪ್ಪ ನಕಲ್ ಹಾಸಿ ಬಂದು ವಿದ್ಯಾನಗರಕ್ಕೆ ಎಂಟ್ರ್ ಆಕತ್ತಿದ್ದು. ಆಮೇಲೆ ಇಲ್ಲಿ ಅನ್ಅಥರೈಸ್ ಒಂದು ಸ್ವಲ್ಪ ಬಿಲ್ಡಿಂಗ್ಗಳು ಕಟ್ಕೊಂಡ್ರೆ ರಾಜಕಾಲುವೆಗೆ ಇರೋದು. ಆ ರಾಜಕಾಲುವೆಗೆ ನೀರು ಆ ಕಡೆ ಹೋಗ್ಲಾರ್ದಂಗೆ ಮ್ಯಾಗ ಬಿಲ್ಡಿಂಗ್ ಕಟ್ಕೊಂಡ್ರೆ ಅವು ಎಲ್ಲ ಕ್ಲೋಸ್ ಮಾಡ್ಕೊಂಡ್ರಿ ಎಲ್ಲ. ಹಂಗಾಗಿ ಇಲ್ಲಿ ನಮ್ಮ ವಿದ್ಯಾನಗರದ ಅಷ್ಟು ಎಲ್ಲ ಮೂಲ ವಿದ್ಯಾನಗರ ಇದು, ಇಲ್ಲೆಲ್ಲ ಬಂದು ನೀರು ಸ್ಟಕ್ ಆಗಿ ಎಲ್ಲ ಬಿಲ್ಡಿಂಗ್ನಾಗ ಹೋಗ್ಬಿಟ್ಟು. ಇಲ್ಲಿ ಸ್ಥಳೀಯವಾಗಿ ಕಾರ್ಪೊರೇಟರ್ ಸಹ ಇಲ್ಲಿರುವಂಥದ್ದು, ಪಾಲಿಕೆ ಸದಸ್ಯರು, ಅವ್ರನ್ನ ಮಾತಾಡ್ತಾನೆ. ಮೇಡಮ್, ತಮ್ಮ ವಾರ್ಡ್ನಲ್ಲಿ ಈ ರೀತಿ ಅವ್ಯವಸ್ಥೆ ಆಗ್ತಿದೆ, ಚರಂಡಿಗಳು ಕ್ಲೀನ್ ಆಗ್ತಿದೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಸರ್, ತಾವು ಕೂಡ ಫೀಲ್ಡಲ್ಲಿ ಇದ್ದೀರಿ, ಏನು ಹೇಳ್ತೀವಿ? ಚರಂಡಿಗಳು ಕ್ಲೀನ್ ಆಗ್ತಾ ಇಲ್ಲ ಅಂತಲ್ಲ, ಆಗ್ತಾ ಇದ್ದವು ರೆಗ್ಯುಲರ್ ಬೇಸಿಸಲ್ಲಿ. ನಮಗಿದು ಟೊಪೋಗ್ರಫಿ ಪ್ರಕಾರ ಬೆಟ್ಟದ ನೀರು ಈ ಕಡೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು DC ಅವ್ರಿಗೂ ಹೇಳಿದ್ದೀವಿ, ಕಮಿಷನರ್ಗೆ ಹೇಳಿದ್ದೀವಿ. ಆ ಮಿಲ್ಟ್ರಿ ಲ್ಯಾಂಡ್ ಅವ್ರು ನಮಗೆ ಯಾವುದು UGD ಒಂದು ಮಷೀನ್ ಹೋದ್ರೂ ಅವ್ರು ಅರೆಸ್ಟ್ ವಾರೆಂಟ್ ಮಾಡಿ FIR ಮಾಡಿ ನಮ್ಮ ಅಫಿಷಿಯಲ್ಸಿಗೆ ಒಳಗಡೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಬ್ಯಾಂಗ್ಳೂರ್ ತನಕನೂ ಮುಟ್ಟಿದೆ. ಈಗಲ್ಲ, 3 ವರ್ಷದಿಂದನೂ ಇದೇ ಪ್ರಾಬ್ಲಮ್. ಈ ಸರ್ತಿ 10% 20% ಕಡಿಮೆ ಆಗಿದೆ ಉಲ್ಟಾ. ಯಾಕಂದರೆ ನಾನು ಇಲ್ಲಿ ಏನಂದರೆ ಅನಧಿಕೃತ ಕಟ್ಟಡಗಳಿದ್ದಾವೆ, PGಗಳಿದ್ದಾವೆ, ಅಲ್ಲಿಂದ ವೇಸ್ಟೇಜ್ ಬರುತ್ತೆ, ಬ್ಲಾಕ್ ಆಗುತ್ತೆ ಅಂತ ಜನರು ಆರೋಪ ಮಾಡ್ತಾ ಇದ್ದಾರೆ. ಕರೆಕ್ಟ್, PGಗಳಂತೂ ಸುಮಾರು ಮಾಡಿದ್ದಾರೆ. ನಾವು ಇದನ್ನು ನಮ್ಮ GB ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಹೇಳಿದ್ದೀವಿ ಆಫೀಸರ್ಸಿಗೆ, ಚೆಕ್ ಮಾಡಿ ಎಲ್ಲ ಇದು ಮಾಡಿ ಅಂತ. ಮಾಡ್ತಾ ಇದ್ದಾರೆ, 50% ಮಾಡಿದ್ದಾರೆ, ಇನ್ನೂ 50% ಅಂತೂ ಆಗಲೇಬೇಕು. ಸೆಲ್ಫ್ ಅವೇರ್ನೆಸ್ ಅನ್ನೋದು ಒಂದಿದೆ, ಕಷ್ಟ, ಅದು ಒಂದು ಆಗ್ತಾ ಇದೆ. ಸೆಲ್ಫ್ ಅವೇರ್ನೆಸ್ ಅನ್ನೋದು ನಾವು ಮಾಡಿಬಿಟ್ವಿ. ನಾನೇ ಖುದ್ದು ಎಲ್ಲ ಚೇಂಬರ್ಗಳಿಗೆ ಹೋಗಿ ನೋಡಬೇಕಾದಾಗ ಅಲ್ಲಿಂದ ನಮಗೆ ಬರೋದು ಸೀರೆ, ಬಟ್ ನೀರು ಹೊರಹಾಕುವಂಥದ್ದು ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಿ? ಈಗ ಒಂದೇನಾಗಿದೆ, ನಾನು ಇಲ್ಲಿ ಅವರಿಗೆ ಫೋನ್ ಮಾಡಿದ್ದೀನಿ, ಯಾರು ಇಲ್ಲಿ ಬಿಲ್ಡರ್ ಅಂತೂ ಈಗ 1.5 hours ಒಳಗೆ ಮಷಿನ್ ಕಳಿಸ್ತೀವಿ ವಾಟರ್ ಸಕ್ ಮಾಡಲಿಕ್ಕೆ. HDMC ಅವ್ರಿಗೂ ಕೇಳಿದೆ, ಅವ್ರಿಗೇನಾಗಿದೆ, ಮೇಜರ್ ಪ್ರಾಬ್ಲಮ್ಸ್ ಆಗಿದೆ. ಒಂದೊಂದು ಕಡೆ ಎಲ್ಲ ಒಡೆದಿದ್ದಾವೆ, ಉಣ್ಕಲ್. ಎಸ್ ಪ್ರೇಮ ಆ್ಯಂಡ್ ಅರವಿಂದ್, ಇದು ಒಂದು ಸಮಸ್ಯೆ. ಇದು ಕೇವಲ ಇದು ಒಂದು ಅಪಾರ್ಟ್ಮೆಂಟ್ದಲ್ಲ, ಬಹುತೇಕ ಎಲ್ಲ ರೀತಿಯ ಅಪಾರ್ಟ್ಮೆಂಟ್ಗಳಿದೆ ವ್ಯವಸ್ಥೆ ಇದೆ. ತಗ್ಗು ಪ್ರದೇಶಗಳಿಗೆ ಕೂಡ ನೀರು ನುಗ್ಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿಗೂ ಹುಬ್ಬಳ್ಳಿಗೂ ಸಮಸ್ಯೆಗಳ ಸಾಮ್ಯತೆ ಇದೆ. ಯಾಕೆ ಅಂತಂದರೆ ಎಲ್ಲ ಕಡೆ ಅದೇ ರೀತಿ